Hello everyone, I am Anantaraju, Assistant Professor of Commerce, Government Postgraduate College for Women, Pavagada. Welcome to this online class, that is DCE LMS portal. This is the sixth session of the Banking and Insurance subject of BBM course of Tumkur University. In this session, we are going to discuss about the credit control techniques or the credit control function of the Central Bank or the Reserve Bank of India. In any country, the volume of money supply or the volume of credit plays a major role in the economy that have an important bearing on the economic activities, that is the availability of the money circulation, that is the money supply and also the flow of credit. ಸೊ ಉದ್ದರಿಯ ಲಭ್ಯತೆ, ಸಾಲದ ಲಭ್ಯತೆ ಮತ್ತು ಹಣದ ಚಲಾವಣೆ ಯಾವುದೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ಗಾಢವಾಗಿರತಕ್ಕಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಎಕ್ಸೆಸಿವ್ ಫ್ಲೋ ಆಫ್ ಕ್ರೆಡಿಟ್ ದಟ್ ಲೀಡ್ಸ್ ಟು ಇನ್ಫ್ಲೇಷನ್ and then the contraction, that is non-availability of credit, that is the contraction of credit leads to deflation. ಹಣದ ಚಲಾವಣೆ ಜಾಸ್ತಿ ಆದರೆ ಅದು ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತೆ ಮತ್ತು ಹಣದ ಚಲಾವಣೆ ಅಥವಾ ಸಾಲದ ಲಭ್ಯತೆಯು ಕುಂಠಿತ ಆದರೆ ಅನಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬೋತ್ ಆರ್ ನಾಟ್ ಗುಡ್. ಓಕೆ, ಬಟ್ ಟು ಕಂಟ್ರೋಲ್ ದಿಸ್, ದಟ್ ಮೀನ್ಸ್ deflation and inflation, and also to maintain the stability in the prices and the exchange rate, ಸ್ಥಿರತೆ ಇರಬೇಕು, ಬೆಲೆಗಳಲ್ಲಿ ಸ್ಥಿರತೆ ಇರತಕ್ಕಂಥದ್ದು, ಎಕಾನಮಿಕಲ್ ಆಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆಗಳಲ್ಲಿ ಸ್ಥಿರತೆಯನ್ನು ತರತಕ್ಕಂಥ ಉದ್ದೇಶದಿಂದ the central bank of a country controls the flow of credit or the money supply in that country. ಆ ದೇಶದಲ್ಲಿರ್ತಕ್ಕಂಥ ಹಣದ ಚಲಾವಣೆ ಮತ್ತು ಸಾಲದ ಲಭ್ಯತೆಯನ್ನ ಅಥವಾ ಸಾಲದ ಪೂರೈಕೆಯನ್ನ ನಿಯಂತ್ರಣ ಮಾಡುತ್ತೆ. ಸೊ ಸಾಲದ ಪೂರೈಕೆಯನ್ನು ನಿಯಂತ್ರಣ ಮಾಡತಕ್ಕಂಥ ಉದ್ದೇಶದಿಂದ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಎ ಕಂಟ್ರಿ ಇನ್ ಆರ್ಡರ್ ಟು ರೆಗ್ಯುಲೇಟ್ ಅಂಡ್ ಕಂಟ್ರೋಲ್ ದ ಫ್ಲೋ ಆಫ್ ಕ್ರೆಡಿಟ್ ಅಂಡ್ ದ ಮನಿ ಸಪ್ಲೈ ಇನ್ ಅನ್ ಎಕಾನಮಿ, ಇಟ್ ಯೂಸಸ್ ಟೂ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಆರ್ ಮೆಥಡ್ಸ್. ದಟ್ ದೋಸ್ ಆರ್ qualitative credit control techniques and then quantitative credit control techniques. There are two techniques. The quantitative credit control techniques, first one is quantitative methods of credit control ಅಂತ ಕರಿತೀವಿ. This method influence on the total volume of credit, they are as follows ಅಂತ ಇದೆ. ಇಲ್ಲಿ ಇಡೀ ಒಟ್ಟಾರೆ ಆರ್ಥಿಕತೆಯಲ್ಲಿರ್ತಕ್ಕಂತಹ ಒಟ್ಟಾರೆ ನಗದು ಹಣದ ಲಭ್ಯತೆ ಮತ್ತು ಸಾಲದ ಹಣದ ಲಭ್ಯತೆ ಒಟ್ಟಾರೆಯಾಗಿ ನಿಯಂತ್ರಣ ಮಾಡಿದ್ರೆ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕ ವಿಧಾನ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್, ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು. ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಸೆಕ್ಟಾರ್ಗೆ, ಒಂದು ಪರ್ಟಿಕ್ಯುಲರ್ ಸೆಕ್ಟಾರ್ಗೆ, ಒಂದು ಡೆಫಿನೆಟ್ ಆಗಿರತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂತಹ ಕ್ಷೇತ್ರಕ್ಕೆ ಉದ್ದರಿ ಸೌಲಭ್ಯವನ್ನ ನಿಯಂತ್ರಣ ಮಾಡತಕ್ಕಂತಹ ಕ್ರಮಗಳಿಗೆ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಅಂದ್ರೆ ಪರಿಮಾಣಾತ್ಮಕ, ಆರ್ಥಿಕತೆ ಇರ್ತಕ್ಕಂತಹ ಒಟ್ಟಾರೆ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯ ಆಗುವ ಹಾಗೆ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಅನ್ನು ನಾವು ಕ್ವಾಂಟಿಟೇಟಿವ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಅಂತ ಕರಿತೀವಿ. ದಿ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಆರ್ ದ ಟೆಕ್ನಿಕ್ಸ್. ಇಟ್ ಕಂಟ್ರೋಲ್ಸ್ ದ ಟೋಟಲ್ ವ್ಯಾಲ್ಯೂಮ್ ಅಥವಾ ಇನ್ಫ್ಲೂಯೆನ್ಸ್ ಆನ್ ದ ಟೋಟಲ್ ವ್ಯಾಲ್ಯೂಮ್ ಆಫ್ ಕ್ರೆಡಿಟ್. Let us discuss these quantitative methods of credit control one by one. First one is bank rate. Bank rate. Bank rate ಅಂತಂದ್ರೆ ಏನು? ಬ್ಯಾಂಕ್ ರೇಟ್, ಬ್ಯಾಂಕು ದರ ಅಂತ ಕರಿತೀವಿ. ಎರಡನೇದು ಓಪನ್ ಮಾರ್ಕೆಟ್ ಆಪರೇಷನ್ಸ್, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಅಂಡ್ ದೆನ್ ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತದಲ್ಲಿ ಬದಲಾವಣೆ ಮಾಡತಕ್ಕಂಥದ್ದು. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ಅನುಪಾತ, ಮೀಸಲು ಅನುಪಾತ. ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ, ಶಾಸನಬದ್ಧ ಮೀಸಲು ಅನುಪಾತ, ಅದನ್ನ ಬದಲಾವಣೆ ಮಾಡತಕ್ಕಂಥದ್ದು. ದ್ರವ್ಯತೆ ಅನುಪಾತ. ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ. ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್, ಫಸ್ಟ್ ಒನ್ ಇಸ್ ಬ್ಯಾಂಕ್ ರೇಟ್. ಬ್ಯಾಂಕ್ ರೇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ. ಡಿಸ್ಕೌಂಟ್ ರೇಟ್, ಒಟಾಯಿಸುವ ದರ ಅಂತ ಕರಿತೀವಿ. ಬ್ಯಾಂಕ್ ರೇಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್ ಬೈ ದ RBI ಫಾರ್ ಪ್ರೊವೈಡಿಂಗ್ ಫಂಡ್ಸ್ ಆರ್ ಲೋನ್ಸ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್. Bank rate is the rate of interest charged by the RBI on the loans and advances provided to the other financial institutions of the commercial banks. Charged by the RBI, bank rate. RBI for providing funds for or loans to the banking system. Bank rate influence on the interest rate prevailing in the society.
bank rate that have a bearing or influence on the existing rate of interest, prevailing rate of interest in the market. ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಬಡ್ಡಿ ದರದ ಮೇಲೆ ಬ್ಯಾಂಕ್ ದರ ಪ್ರಭಾವನ ಬೀರುತ್ತೆ. ಯಾವ ತರ ಅಂತಂದ್ರೆ RBI contracts the flow of credit during the inflation by increasing the bank rate and expands the flow of credit during inflation, that is by decreasing the bank rate. ಅಂದ್ರೆ RBI ಏನ್ ಮಾಡುತ್ತಪ್ಪ ಅಂತಂದ್ರೆ ಅತಿ ಪ್ರಸರಣ ಮತ್ತು ಅನಿಪ್ರಸರಣ ಅಂತ ಎರಡು ಆರ್ಥಿಕತೆಗಿರ್ತಕ್ಕಂತಹ ಒಂದು ಪ್ರಸಂಗಗಳು ಇವು. ಡ್ಯೂರಿಂಗ್ ದ ಟೈಮ್ ಆಫ್ ಇನ್ಫ್ಲೇಷನ್ ಅಂತಂದ್ರೆ ಅತಿ ಪ್ರಸರಣ, ಸೊ ಸರಕುಗಳ ಬೆಲೆಗಳು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿರ್ತಕ್ಕಂಥ ಇನ್ಕ್ರೀಸಿಂಗ್ ಇನ್ ದ ಟ್ರೆಂಡ್ಸ್ ಇನ್ ದ ಇನ್ಫ್ಲೇಷನ್ ಆರ್ increasing prices of the goods and services. Money circulation is heavy in the economy, so in order to control the money supply or then the bank rate will be increased by the RBI. When the rate of interest, that is the rate of bank rate, is the rate of interest charged by the RBI on the funds or the loans providing to the banking system. When the bank rate increased, then the existing market rate in the existing bank rate in rate of interest in the market is also raised. So during the time of inflation, when the RBI increases the bank rate, then market bank rate of interest is also increased. Then generally the publics don't want to take loans from the banks because of higher rate of interest. Thereby it controls the flow of credit to the economy. During the time of deflation, when there is a deflation situation in the economy, the central bank or the RBI, it reduces the bank rate. When the bank rate has been reduced, the rate of interest prevailing in the market, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬಡ್ಡಿ ದರ also decreases. When the rate of interest in the market has been reduced or decreased, then generally the people want to take more loans from the commercial or other financial institutions. In this way, the credit will be flowed to the economy. So ಅಲ್ಲಿ ಬ್ಯಾಂಕ್ ದರದಲ್ಲಿ ಏರಿಳಿತ ಮಾಡುವ ಮೂಲಕ ಅತಿ ಪ್ರಸರಣದಲ್ಲಿ ಬ್ಯಾಂಕ್ ರೇಟ್ ಅನ್ನ ಜಾಸ್ತಿ ಮಾಡಿ ಬಡ್ಡಿ ದರಗಳನ್ನ ಇನ್ಕ್ರೀಸ್ ಆಗುವ ತರ ಮಾಡಿ, ಸೊ ಜನರು ಜಾಸ್ತಿ ಸಾಲವನ್ನ ತೆಗೆದುಕೊಳ್ಳುವ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಬ್ಯಾಂಕ್ ರೇಟ್ ನ ಉದ್ದೇಶ. ಅದೇ ರೀತಿಯಾಗಿ ಅನಪ್ರಸರಣ ಅಥವಾ ಡಿಫ್ಲೇಷನ್ ಟೈಮ್ ಅಲ್ಲಿ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡುವುದರ ಮೂಲಕ ಹೆಚ್ಚಿನ ಸಾಲಗಳನ್ನ ತೆಗೆದುಕೊಳ್ಳಲು ಪ್ರೋತ್ಸಾಹಿಸತಕ್ಕಂಥದ್ದು ಇದರ ಒಂದು ಉದ್ದೇಶ. ದಿಸ್ ಇಸ್ ಕಾಲ್ಡ್ ಆಸ್ ಬ್ಯಾಂಕ್ ರೇಟ್ ಪಾಲಿಸಿ ಅಂತ ಕರಿತೀವಿ, ಬ್ಯಾಂಕ್ ದರದ ನೀತಿ. ಇದರಲ್ಲಿ ಎರಡು ತರಹದ ರೇಟ್ಸ್ ಇದೆ ಬ್ಯಾಂಕ್ ರೇಟ್ಗಳಲ್ಲಿ, ರಿಪೋ ರೇಟ್ ಅಂಡ್ ದೆನ್ ರಿವರ್ಸ್ ರಿಪೋ ರೇಟ್ ಅಂತ ಕರಿತೀವಿ. ಸೊ ಈಗ ಎಕ್ಸಿಸ್ಟಿಂಗ್ ಬ್ಯಾಂಕ್ ರೇಟ್ ಎಷ್ಟಿದೆ ಅಂದ್ರೆ 4.25% ಆಸ್ ಆನ್ ಡೇಟ್. ಎಕ್ಸಿಸ್ಟಿಂಗ್ 4.25% ಇದೆ ಬ್ಯಾಂಕ್ ರೇಟ್. ಸೊ ಇಲ್ಲಿ ರಿಪೋ ರೇಟ್ ಅಂತ ಕರಿತೀವಿ. Repo rate is the rate of interest charged by the RBI on commercial bank borrowing from the RBI for a very short period. ಸೊ ತುಂಬಾ ಅಲ್ಪಾವಧಿಗೋಸ್ಕರ ವಾಣಿಜ್ಯ ಬ್ಯಾಂಕುಗಳು RBI ನಿಂದ ಸಾಲ ಪಡೆದಲ್ಲಿ ಆ ಒಂದು ಸಾಲದ ಮೇಲೆ ವಿಧಿಸತಕ್ಕಂಥ ಬಡ್ಡಿಗೆ ರಿಪೋ ರೇಟ್ ಅಂತ ಕರಿತೀವಿ. ರಿಪೋ ರೇಟ್ is the rate of interest charged by the RBI on commercial bank loans, that is on borrowings by the commercial banks. RBI increases the repo rate during the inflation and then decreases the repo rate during the time of deflation. Okay, existing, that is the current repo rate is 4% as on date, and then another one is reverse repo rate. Reverse repo rate anta karitive. Reverse repo rate is a rate of interest provided by the RBI to the short term period deposits kept by the commercial banks with the RBI. ರಿಪೋ ರೇಟ್ಗೆ ವಿರುದ್ಧವಾಗಿರ್ತಕ್ಕಂಥದ್ದು ರಿವರ್ಸ್ ರಿಪೋ ರೇಟ್. ರಿಪೋ ರೇಟು RBI ನವರು ಬೇರೆ ಬ್ಯಾಂಕ್ಗಳ ಪಡಿತಕ್ಕಂತಹ ಸಾಲದ ಮೇಲೆ ವಿಧಿಸಿದ್ರೆ, ರಿವರ್ಸ್ ರಿಪೋ ರೇಟು RBI ನವರು ಬೇರೆ ಬ್ಯಾಂಕ್ಗಳು ತನ್ನ ಬಳಿ ಇಟ್ಟಿರ್ತಕ್ಕಂತಹ ಠೇವಣಿಗಳ ಮೇಲೆ ಪಾವತಿ ಮಾಡತಕ್ಕಂತಹ ಬಡ್ಡಿ ದರ. ರಿವರ್ಸ್ ರಿಪೋ ರೇಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ದಟ್ ಈಸ್ ಗಿವನ್ ಬೈ ದ RBI ಫಾರ್ ದ ಡೆಪಾಸಿಟರ್ಸ್, ದಟ್ ಈಸ್ ದ ಡೆಪಾಸಿಟ್ಸ್ ಕೆಪ್ಟ್ ಬೈ ದ ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕ್ಗಳು RBI ನೀಡಿರ್ತಕ್ಕಂಥ ಠೇವಣಿಗಳ ಮೇಲೆ RBI ನವರು ಬಡ್ಡಿಯನ್ನು ಕೊಡ್ತಾರೆ, ಅದಕ್ಕೆ ರಿವರ್ಸ್ ರಿಪೋ ರೇಟ್ ಅಂತ ಕರಿತೀವಿ. ಇಲ್ಲಿ ರಿವರ್ಸ್ ರಿಪೋ ಟೈಮ್ ಇನ್ಫ್ಲೇಷನ್ ಟೈಮ್ ಅಲ್ಲಿ RBI ಇನ್ಕ್ರೀಸಸ್ ದ ರಿವರ್ಸ್ ರಿಪೋ ರೇಟ್ ಡ್ಯೂರಿಂಗ್ ಇನ್ಫ್ಲೇಷನ್. ಸೊ ಇದು RBI ಏನ್ ಮಾಡ್ತಾರಪ್ಪ ಅಂತಂದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಇನ್ಫ್ಲೇಷನ್, ಅತಿ ಪ್ರಸರಣ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಆರ್ಥಿಕತೆಯಲ್ಲಿ ಹೆಚ್ಚಿನ ಹಣ ಸರ್ಕ್ಯುಲೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ
RBI ನವರು ಇಟ್ ಇನ್ಕ್ರೀಸಸ್ ದ ರಿಪೋ ರೇಟ್, ಅಂದ್ರೆ ಬಡ್ಡಿ ದರವನ್ನು ಜಾಸ್ತಿ ಮಾಡ್ತಾರೆ. ತನ್ನ ಬಳಿ ಯಾರು ಠೇವಣಿ ಇಡ್ತಾರೋ ಆ ಠೇವಣಿಗಳ ಮೇಲೆ ಹೆಚ್ಚಿನ ಬಡ್ಡಿಯನ್ನ RBI ನವರು ಕೊಡ್ತಾರೆ. ಅವಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಲೋನ್ಸ್ ಟು ಅದರ್ಸ್, ದಟ್ ಈಸ್ ಟು ದ ಪಬ್ಲಿಕ್ಸ್, ಅನ್ಸೆಕ್ಯೂರಿಟಿ ಇರುತ್ತೆ, ಸೊ ಅಲ್ಲಿ ಸೆಕ್ಯೂರಿಟಿ ಲೋನ್ಸ್ ಕೊಡೋದಕ್ಕೆ ಆಗೋದಿಲ್ಲ. ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ by way of providing loans to the publics, so they simply kept their money in the form of deposit to the RBI, because higher rate of interest will be given by the RBI to the deposits kept by the commercial banks. So ಅವಾಗ ಇನ್ಫ್ಲೇಷನ್ ಟೈಮ್ ಅಲ್ಲಿ RBI ನವರು ರಿವರ್ಸ್ ರಿಪೋ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. In the same angle, at the time of deflation, RBI decreases the reverse repo rate, ಬಡ್ಡಿ ದರವನ್ನ ತನ್ನ ಠೇವಣಿಗಳ ಮೇಲೆ ಕೊಡ್ತಕ್ಕಂಥ ಬಡ್ಡಿ ದರವನ್ನ ಕಡಿಮೆ ಮಾಡುತ್ತೆ. ಸೊ ಅಟ್ ದಟ್ ಟೈಮ್ ಜನರಲಿ ದ ಕಮರ್ಷಿಯಲ್ ಬ್ಯಾಂಕ್ಸ್ don't want to keep their deposits with the RBI, because the market rate prevailing in, that is the rate of interest prevailing in the market will be higher than that of reverse repo rate. ರಿವರ್ಸ್ ರಿಪೋ ರೇಟ್ ಗಿನ್ನ ಮಾರುಕಟ್ಟೆಯಲ್ಲಿ ಇರತಕ್ಕಂತಹ ಬಡ್ಡಿ ದರ ಜಾಸ್ತಿ ಇದ್ದಾಗ ಜನರಲಿ ದ ಕಮರ್ಷಿಯಲ್ ಬ್ಯಾಂಕ್ಸ್ ವಾಂಟ್ ಟು lend their money to the public, that is in the form of loans and advances. ಸೊ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದೇ ಬಹಳ ಬಡ್ಡಿ ಬರುತ್ತೆ. ರಿಸರ್ವ್ ಬ್ಯಾಂಕ್ ನಲ್ಲಿ ಹಣವನ್ನು ಠೇವಣಿಯಾಗಿಟ್ಟರೆ ಬಹಳ ಕಡಿಮೆ ಬಡ್ಡಿ ದರ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಏನ್ ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ಸ್ ಅವರು ಹೆಚ್ಚಿನ ಒಂದು ಸಾಲಗಳನ್ನ ಸಾರ್ವಜನಿಕರಿಗೆ ಕೊಡ್ತವೆ. ಅವಾಗ ಹಣಪ್ರಸರಣದ ಸಮಯದಲ್ಲಿ ಅವಾಗ ಹಣದ ಪೂರೈಕೆ ಆರ್ಥಿಕತೆಗೆ ಒದಗಿ ಬರುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ರೇಟ್, ದಟ್ ಈಸ್ ಬ್ಯಾಂಕ್ ರೇಟ್ ಅಂಡ್ ದೆನ್ ದ ರಿಪೋ ರೇಟ್ ಅಂಡ್ ದೆನ್ ರಿವರ್ಸ್ ರಿಪೋ ರೇಟ್. ಅಂಡ್ ದ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ ಅಲ್ಲಿ ಎರಡನೆಯ ಒಂದು ಕ್ರೆಡಿಟ್ ಕಂಟ್ರೋಲ್ ಮೆಥಡ್ ಅಥವಾ ಟೆಕ್ನಿಕ್ ಅಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರಿತೀವಿ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಏನು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತಂದ್ರೆ, ಸೊ ಇಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದಿ RBI ಏನ್ ಮಾಡ್ತಾರೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿಯ ಒಂದು ಅಥವಾ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ ಇದು. ಇಟ್ ರೆಫರ್ಸ್ money market, that is open market operation refers to buying and selling of government securities in the market, buying and selling of government securities in the open market to the public and to the banks for the purpose of controlling or expansion of the credit. ಇಲ್ಲಿ RBI ನವರು ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರಿ ಭದ್ರತಾ ಪತ್ರಗಳನ್ನ ಮಾರಾಟ ಮಾಡುವುದು ಮತ್ತು ಖರೀದಿ ಮಾಡುವುದನ್ನು ನಾವು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರಿತೀವಿ. RBI sells the government securities during the inflation. ಸೊ ಅಲ್ಲಿ ಅತಿ ಪ್ರಸರಣ ಇನ್ಫ್ಲೇಷನ್ ಟೈಮ್ ಅಲ್ಲಿ RBI ನವರು ಏನ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ಏನ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. RBI sells the government securities during time of inflation. ಯಾವಾಗ ಹಣದ ಲಭ್ಯತೆ ಒಂದು ಆರ್ಥಿಕತೆಯಲ್ಲಿ ಜಾಸ್ತಿ ಇರತಕ್ಕಂತ ಅತಿ ಪ್ರಸರಣದ ಸಮಯದಲ್ಲಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ಸೇಲ್ಸ್ ಮಾಡ್ತಾರೆ. ದ ಕ್ಯಾಶ್ ಕಮ್ಸ್ ಇನ್ ದ ಹ್ಯಾಂಡ್ಸ್ ಆಫ್ RBI. ಅವಾಗ ಹಣ ಮಾರುಕಟ್ಟೆ ಇರತಕ್ಕಂಥ ಹಣ ಅಥವಾ ಆರ್ಥಿಕತೆ ಇರತಕ್ಕಂಥ ಹಣವು RBI ನ ಬಳಿ ಬರುತ್ತೆ. ಸೊ ಇದು ಆ ಒಂದು ಸರ್ಕಾರದ ಭದ್ರತಾ ಪತ್ರಗಳನ್ನ ಸೇಲ್ಸ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸೊ ಡ್ಯೂರಿಂಗ್ ದ ಟೈಮ್ ಆಫ್ ಡಿಫ್ಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಣದ ಚಲಾವಣೆ ಬಹಳ ಕಡಿಮೆ ಇರುತ್ತೆ. ಸೊ ಉದ್ದರಿ ಪೂರೈಕೆ ಅಥವಾ ಸಾಲದ ಪ್ರಮಾಣವು ಕಡಿಮೆ ಇರುತ್ತೆ ಆರ್ಥಿಕತೆಗೆ. ಅಂತಹ ಸಂದರ್ಭದಲ್ಲಿ ಇಟ್ ಬೈಸ್ ದ ಗವರ್ಮೆಂಟ್ ಸೆಕ್ಯೂರಿಟೀಸ್ ಫ್ರಮ್ ದ ಪಬ್ಲಿಕ್ಸ್ ಅಂಡ್ ದ ಬ್ಯಾಂಕ್ಸ್. ಸೊ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕರಿಂದ ಇರ್ತಕ್ಕಂತಹ ಸರ್ಕಾರಿ ಭದ್ರತಾ ಪತ್ರಗಳನ್ನ ಖರೀದಿ ಮಾಡುತ್ತೆ, ಪರ್ಚೇಸ್ ಮಾಡುತ್ತೆ. when the RBI or the government, central government purchase the government securities from the public and the banks, the money flows into the hands of public and other commercial banks from the RBI. RBI ನಿಂದ ಹಣವೇನಾಗುತ್ತೆ, ಸೊ ಸಾರ್ವಜನಿಕರಿಗೆ ಮತ್ತು ಬ್ಯಾಂಕ್ಗಳಿಗೆ ತಲುಪುತ್ತೆ, ಆರ್ಥಿಕತೆಗೆ ಬಿಡುಗಡೆ ಆಗುತ್ತೆ. ಸೊ ಸರ್ಕಾರಿ ಪತ್ರಗಳೇನಾಗ್ತವೆ RBI ಬಳಿ ಹೋಗ್ತವೆ. ಸೊ by this way it controls the flow of money in the economy and also the credit, it controls the credit in the economy ಅಂತ ಹೇಳ್ಬೋದು. And then the third technique or the method of credit control, that is under the quantitative methods of credit control, is cash reserve ratio, ನಗದು ಮೀಸಲು ಅನುಪಾತ. ಇದನ್ನ ಹೆಚ್ಚು ಮಾಡ್ತಕ್ಕಂಥ ಅಥವಾ ಕಡಿಮೆ ಮಾಡುವ ಮೂಲಕ ಇದು ಕ್ರೆಡಿಟ್ ಕಂಟ್ರೋಲ್ ಅನ್ನ ಮಾಡುತ್ತೆ. ಸೊ let us have a glance at this. Cash reserve ratio, CRR stands for cash reserve ratio. CRR refers to the percentage of bank deposits which commercial banks are required to keep with the RBI in the form of reserve. So ಈ ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಇತರೆ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ತಮ್ಮ ಒಟ್ಟಾರೆ ಠೇವಣಿಗಳ ಇಂತಿಷ್ಟು ಭಾಗವನ್ನ RBI ನಲ್ಲಿ
ಮೀಸಲಾಗಿ ಇಡಬೇಕಾಗುತ್ತೆ. ಇದನ್ನ ನಗದು ಮೀಸಲು ಅನುಪಾತ ಅಂತ ಕರಿತೀವಿ. RBI ಕಾಂಟ್ರಾಕ್ಟ್ಸ್ ದ ಫ್ಲೋ ಆಫ್ ಕ್ರೆಡಿಟ್ ಡ್ಯೂರಿಂಗ್ ಇನ್ಫ್ಲೇಷನ್. ಸೊ ಅದು ಡ್ಯೂರಿಂಗ್ ಇನ್ಫ್ಲೇಷನ್ ಅಲ್ಲಿ ಕ್ರೆಡಿಟ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಡ್ಯೂರಿಂಗ್ ದ ಇನ್ಫ್ಲೇಷನ್ ಇಟ್ ಹ್ಯಾಸ್ ಟು ಕಂಟ್ರೋಲ್ ದ ಫ್ಲೋ ಆಫ್ ಕ್ರೆಡಿಟ್. ಡ್ಯೂರಿಂಗ್ ಡಿಫ್ಲೇಷನ್ ಇಟ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್ ದ ಫ್ಲೋ ಆಫ್ ಕ್ರೆಡಿಟ್. ಸೊ ಅದನ್ನ ಮಾಡ್ತಕ್ಕಂತ ಒಂದು ಉದ್ದೇಶದಿಂದ ಡ್ಯೂರಿಂಗ್ ಇನ್ಫ್ಲೇಷನ್ RBI ಇನ್ಕ್ರೀಸಿಂಗ್ ದ CRR ಕ್ಯಾಶ್ ರಿಸರ್ವ್ ರೇಷಿಯೋ ನಗದು ಮೀಸಲು ಅನುಪಾತವನ್ನು ಜಾಸ್ತಿ ಮಾಡುತ್ತೆ. ವೆನ್ ದ CRR increased by the RBI, then the commercial banks have to keep their money or keep their deposits, more deposits in the form of CRR. ಯಾವಾಗ ಜಾಸ್ತಿ ಮಾಡುತ್ತೋ ನಗದು ಮೀಸಲನ್ನ, ಸೊ ತಮ್ಮ ಸಾಕಷ್ಟು ಹಣವನ್ನ ಕಮರ್ಷಿಯಲ್ ಬ್ಯಾಂಕ್ಸ್ RBI ನಲ್ಲಿ CRR ರೇಷಿಯೋದಲ್ಲಿ ಇಡಬೇಕಾಗುತ್ತೆ, CRR ಆಗಿ ಇಡಬೇಕಾಗುತ್ತೆ. Then the availability of the funds or the money to the commercial banks for the purpose of lending will be decreased during the time of inflation. CRR ಜಾಸ್ತಿ ಮಾಡಿದಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಸಾಲವನ್ನು ಕೊಡ್ತಕ್ಕಂತಹ ಉದ್ದೇಶಕ್ಕಾಗಿ ಇರ್ತಕ್ಕಂಥ ಹಣದ ಲಭ್ಯತೆ ಕಡಿಮೆ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಇನ್ಫ್ಲೇಷನ್ ಕಂಟ್ರೋಲ್ ಬರುತ್ತೆ ಅಥವಾ ಒಂದು ಸಾಲದ ನಿಯಂತ್ರಣ ಆಗುತ್ತೆ. ಇನ್ ದ ಸೇಮ್ ಆಂಗಲ್ ಡ್ಯೂರಿಂಗ್ ದ ಟೈಮ್ ಆಫ್ ಡಿಫ್ಲೇಷನ್, ಸೊ ಇಲ್ಲಿ ಹಣಪ್ರಸರಣದ ಸಮಯದಲ್ಲಿ RBI ಅಥವಾ ಸೆಂಟ್ರಲ್ ಬ್ಯಾಂಕ್ ರೆಡ್ಯೂಸಸ್ ದ CRR, ಆ ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡುತ್ತೆ. ಅವಾಗ the funds will be available to the commercial banks because of lower cash reserve ratio. ಸೊ ಕಡಿಮೆ ನಗದು ಮೀಸಲು ಅನುಪಾತವನ್ನು ಇಡಬಹುದು, ಜಾಸ್ತಿ ಹಣವನ್ನು ನಾವು ಬೇರೆಯವರಿಗೆ ಸಾಲವನ್ನು ಕೊಡ್ತಕ್ಕಂಥ ಉದ್ದೇಶಕ್ಕೆ ಬಳಸ್ಕೋಬಹುದು. ಡ್ಯೂರಿಂಗ್ ದ ಟೈಮ್ ಆಫ್ ಡಿಫ್ಲೇಷನ್ RBI reduces the CRR. ಡ್ಯೂರಿಂಗ್ ದ ಇನ್ಫ್ಲೇಷನ್ RBI increases the cash reserve ratio. This is also one of the method of that is quantitative credit control techniques. And one more quantitative credit control technique or method is statutory liquidity ratio ಅಂತ ಕರಿತೀವಿ. ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೀವಿ. ಇಲ್ಲಿ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತಂದ್ರೆ RBI ಏನ್ ಮಾಡ್ತಾರಪ್ಪ ಅಂದ್ರೆ ಇಟ್ ಗಿವ್ಸ್ ಡೈರೆಕ್ಷನ್ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್ ಟು ಮೈಂಟೈನ್ ಎ ಸರ್ಟೈನ್ ಪರ್ಸೆಂಟೇಜ್ ಆಫ್ their ಟೋಟಲ್ ಡಿಮ್ಯಾಂಡ್ ಅಂಡ್ ಟೈಮ್ ಲಯಬಿಲಿಟೀಸ್ ಆರ್ ದ ಟೈಮ್ ಡೆಪಾಸಿಟ್ಸ್ ವಿತ್ themselves in the form of liquid assets. ಅಂದ್ರೆ RBI ಒಂದು ನಿರ್ದೇಶನ ಕೊಡುತ್ತೆ. ಸೊ ತಮ್ಮ ಒಟ್ಟಾರೆ ಠೇವಣಿಗಳು, ಡಿಮ್ಯಾಂಡ್ ಲಯಬಿಲಿಟೀಸ್ ಅಥವಾ ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂಡ್ ಟೈಮ್ ಡೆಪಾಸಿಟ್ಸ್, ಒಟ್ಟಾರೆ ಠೇವಣಿಗಳ ಒಂದಿಷ್ಟು ಒಂದು ಭಾಗವನ್ನ ತಮ್ಮ ಬಳಿಯೇ ಮೀಸಲಾಗಿ ಇಟ್ಕೋಬೇಕು ಅಂತ ಒಂದು ಡೈರೆಕ್ಷನ್ ಕೊಡುತ್ತೆ. ದೇ ಹ್ಯಾವ್ ಟು ಕೆಪ್ಟ್ ಸಮ್ ಪೋರ್ಷನ್ ಆಫ್ ದೇರ್ ಡೆಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ ರಿಸರ್ವ್. ಅದನ್ನ ನಾವು ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂತ ಕರಿತೀವಿ. In the form of cash or in the form of gold or in the form of precious metals or in the form of approved securities. ಈ ಒಂದು ಮಾದರಿಯಲ್ಲಿ ಅವು ತಮ್ಮ ಹಣವನ್ನ ಇಂತಿಷ್ಟು ಭಾಗವನ್ನ, ಒಟ್ಟಾರೆ ಠೇವಣಿ ಇಂತಿಷ್ಟು ಭಾಗವನ್ನ ಮೀಸಲಾಗಿ ಇಡಬೇಕಾಗುತ್ತೆ. ಅದನ್ನ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. The ratio of liquid assets to the total time and demand deposits is termed as statutory liquidity ratio or SLR ಅಂತ ಕರಿತೀವಿ. RBI ಕಾಂಟ್ರಾಕ್ಟ್ಸ್ ದ ಫ್ಲೋ ಆಫ್ ಕ್ರೆಡಿಟ್ ಡ್ಯೂರಿಂಗ್ ಇನ್ಫ್ಲೇಷನ್. ಡ್ಯೂರಿಂಗ್ ಇನ್ಫ್ಲೇಷನ್ ಅಲ್ಲಿ SLR ರೇಷಿಯೋನ ಜಾಸ್ತಿ ಮಾಡಿದ್ರೆ ಬಹಳಷ್ಟು ಪೋರ್ಷನ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಹ್ಯಾವ್ ಟು ಕೀಪ್ ದೇರ್ ಮೇಜರ್ ಪೋರ್ಷನ್ ಆಫ್ ದೇರ್ ಡೆಪಾಸಿಟ್ಸ್ ಇನ್ ದ ಫಾರ್ಮ್ ಆಫ್ SLR. then the availability of funds to give credit to the publics will be decreased to the commercial banks. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಸಾಲ ಕೊಡಲು ಹಣ ಇರೋದಿಲ್ಲ, ಹೆಚ್ಚಿನ ಹಣವನ್ನ SLR ಆಗಿ ಇಡಬೇಕಾಗುತ್ತೆ. ಆವಾಗ ಕ್ರೆಡಿಟ್ ಕಂಟ್ರೋಲ್ ಆಗುತ್ತೆ ಅಥವಾ ಮನಿ ಸಪ್ಲೈ ಕಡಿಮೆ ಆಗುತ್ತೆ ಆರ್ಥಿಕತೆಗೆ. ಇನ್ ದ ಸೇಮ್ ಆಂಗಲ್ ಡ್ಯೂರಿಂಗ್ ದ ಟೈಮ್ ಆಫ್ ಡಿಫ್ಲೇಷನ್ it reduces, RBI reduces the SLR rate, statutory liquidity ratio ಕಡಿಮೆ ಮಾಡುತ್ತೆ. Then the funds available to the commercial banks for the purpose of giving for the purpose of lending loans and advances will be more. ಅವಾಗ ಹೆಚ್ಚಿನ ಒಂದು ಸಾಲವನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಕೊಡ್ತವೆ. ಡ್ಯೂರಿಂಗ್ ದ ಟೈಮ್ ಆಫ್ ಡಿಫ್ಲೇಷನ್ ಅಲ್ಲಿ SLR ಕಡಿಮೆ ಮಾಡಿದ್ರೆ ಹೆಚ್ಚಿನ ಹಣವನ್ನ ಸಾಲ ಪೂರೈಕೆ ಮಾಡ್ತವೆ, ಅವಾಗ ಹಣ ಆರ್ಥಿಕತೆಗೆ ಲಭ್ಯವಾಗುತ್ತೆ. ಇನ್ಫ್ಲೇಷನ್ ಟೈಮ್ ಅಲ್ಲಿ SLR ಅನ್ನ ಜಾಸ್ತಿ ಮಾಡೋದ್ರಿಂದ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಕ್ಕಂತಹ ಫಂಡ್ ಸಿಗೋದಿಲ್ಲ, ಹೆಚ್ಚಿನ ಹಣವನ್ನ SLR ರೂಪದಲ್ಲಿ ಇಡಬೇಕಾಗುತ್ತೆ. ಸೊ ಅವಾಗ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ದೀಸ್ ಆರ್ ದ 4 ಮೆಥಡ್ಸ್, ದಟ್ ಈಸ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳ್ಬೋದು. ಅಂಡ್ ದೆನ್ ಸೆಕೆಂಡ್ ಒನ್ ಈಸ್ ಕ್ವಾಲಿಟೇಟಿವ್ ಮೆಥಡ್ಸ್ ಆಫ್ ಕ್ರೆಡಿಟ್ ಕಂಟ್ರೋಲ್ ಅಂತ ಕರಿತೀವಿ. ಇಲ್ಲಿ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಅಂತ ಕರಿತೀವಿ. ಅಲ್ಲಿ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು ಫಸ್ಟ್ ಒನ್ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು. ದೀಸ್ ಮೆಥಡ್ಸ್ ಡೈರೆಕ್ಟ್ ದ ಫ್ಲೋ ಆಫ್ ಮನಿ ಆರ್ ಸಪ್ಲೈ ಆಫ್ ಮನಿ ಟು ಡಿಸೈರಬಲ್ ಸೆಕ್ಟರ್ಸ್ ಅಂಡ್ ಕಂಟ್ರೋಲ್ ದ ಫ್ಲೋ ಆಫ್ ಫಂಡ್ಸ್ ಟು ಅನ್ಡಿಸೈರ್ಡ್ ಸೆಕ್ಟರ್ಸ್. ಅಂದ್ರೆ ಯಾವ ಸೆಕ್ಟರ್ಗಳಿಗೆ, ಯಾವ ವಲಯಕ್ಕೆ ಹಣದ ಪೂರೈಕೆ ಲಭ್ಯತೆ ಆಗಬೇಕು, ಯಾವ ವಲಯಕ್ಕೆ ಹಣದ ಪೂರೈಕೆ ಲಭ್ಯತೆ ಆಗಬಾರ್ದು, ಆ ತರ ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನ ನಾವು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಅಂತ ಕರಿತೀವಿ.
ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಎಲ್ಲಾ ವಲಯಗಳಿಗೂ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ದಂಗೆ ಅಪ್ಲೈ ಆಗ್ತವೆ. ಆದ್ರೆ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್ ಒಂದು ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡತಕ್ಕಂಥದ್ದು, ಇನ್ನೊಂದು ವಲಯಕ್ಕೆ ನಿಯಂತ್ರಣ ಮಾಡತಕ್ಕಂಥದ್ದು, ಇಂತಹ ವಿಧಾನಗಳನ್ನ ಇದು ಒಳಗೊಂಡಿರ್ತವೆ. RBI's credit control functions are quantitative credit control techniques and then qualitative credit control techniques. The quantitative credit control techniques are non-discriminatory in nature and the qualitative credit control techniques are discriminative in nature. That means the quantitative credit control techniques applies to all the sectors of the economy, whereas in case of qualitative credit control techniques, these credit control techniques applies only to a selective sectors. That means discriminative in nature. It controls the flow of credit to some sectors and it encourages the flow of credit to some other sectors. So these are the qualitative credit control techniques. So let us discuss one by one. Qualitative credit control techniques promotes the flow of credit to desirable sectors and it controls the flow of credit to undesirable sectors. The first qualitative credit control technique is margin requirement ಅಂತ ಕರಿತೀವಿ. ಮಾರ್ಜಿನ್ ರಿಕ್ವೈರ್ಮೆಂಟ್ ಸಾಲದ ಅಂಚಿನ ಅಗತ್ಯತೆಯನ್ನ ಹೆಚ್ಚು ಮತ್ತು ಕಡಿಮೆ ಮಾಡತಕ್ಕಂಥದ್ದು. ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ದ ಮಾರ್ಜಿನ್ ರಿಕ್ವೈರ್ಮೆಂಟ್. ವಾಟ್ ಈಸ್ ಮಾರ್ಜಿನ್ ರಿಕ್ವೈರ್ಮೆಂಟ್? Margin requirement is the difference between the market value of the asset and the loan sanctioned on that asset. That is the difference between the two values. Take for example, if a commercial banks lend a loan on the security of an asset, the market value of the asset is 10,000, take for example, and the commercial bank lend loans or gives advances on the security of that machinery rupees 8,000, then what will be the margin requirement? Rupees 2,000 will be the margin requirement. That means the banks don't advances the entire don't advances the loan amount to the extent of market value of the security, but it reserves some portion of the total market value of the ಸೆಕ್ಯೂರಿಟಿ. ಅಂದ್ರೆ ಯಾವುದೇ ಒಂದು ಆಸ್ತಿಯನ್ನ ನಾವು ಭದ್ರತೆಯಾಗಿ ಒಂದು ಬ್ಯಾಂಕ್ ನಲ್ಲಿ ಇಟ್ಟುಬಿಟ್ಟು ಸಾಲ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಆಸ್ತಿಯ ಮಾರುಕಟ್ಟೆ ಮೌಲ್ಯ ಉದಾಹರಣೆಗೆ ಒಂದು 10,000 ಇದೆ ಅಂತಂದ್ರೆ ಆ ಆಸ್ತಿಯ ಮೇಲೆ ಕೊಡ್ತಕ್ಕಂತಹ ಸಾಲ ಬ್ಯಾಂಕ್ನವರು 8,000 ಅಥವಾ 7,000 ಈ ತರ ಇರುತ್ತೆ. 2 ಅಥವಾ 3,000 ಅವ್ರ ಮಾರ್ಜಿನ್ ರಿಕ್ವೈರ್ಮೆಂಟ್ ಅನ್ನ ಇಟ್ಕೊಂಡಿರ್ತಾರೆ. ಪೂರ್ತಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಅಸೆಟ್, ಆಸ್ತಿಯ ಒಂದು ಮಾರುಕಟ್ಟೆ ಮೌಲ್ಯದ ಪೂರ್ತಿ ಹಣವನ್ನು ಅವರು ಸಾಲವಾಗಿ ನೀಡೋದಿಲ್ಲ. So the bank, that means RBI uses this credit control techniques to control or to that means encourage the flow of credit to desirable sectors. RBI ನವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, so it gives guidelines with regard to what are the margin requirements for the different types of assets. ಗೋಲ್ಡ್ ಮೇಲೆ ಎಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಅನ್ನು ಇಟ್ಕೊಂಡು ಸಾಲ ಕೊಡಬಹುದು, ಮೆಷಿನರೀಸ್ಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಎಷ್ಟು, ಸೊ ಈ ತರ ಸೆಕ್ಯೂರಿಟೀಸ್ ಮೇಲೆ ಎಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ ಇರಬೇಕು, ಲ್ಯಾಂಡ್, ಸೈಟ್ಸ್, ಈ ತರ ಮಾರ್ಜಿನ್ ರಿಕ್ವೈರ್ಮೆಂಟ್ ಅನ್ನ ಹೆಚ್ಚು ಮತ್ತು ಕಡಿಮೆ ಮಾಡೋದ್ರ ಮೂಲಕ ಫ್ಲೋ ಆಫ್ ಕ್ರೆಡಿಟ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಮಾರ್ಜಿನ್ ರಿಕ್ವೈರ್ಮೆಂಟ್ ಯಾವ್ದಾದ್ರು ಒಂದು ಆಸ್ತಿ ಮೇಲೆ ಇಫ್ ದ RBI ಇನ್ಕ್ರೀಸಸ್ ದ ಮಾರ್ಜಿನ್ ರಿಕ್ವೈರ್ಮೆಂಟ್, ದೆನ್ that means very low amount of credit will be given. Take for example 10,000 ಒಂದು ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅಂತಂದ್ರೆ ಮಾರ್ಜಿನ್ ರಿಕ್ವೈರ್ಮೆಂಟ್ 3,000 ಇರಬೇಕು ಅಂತಂದ್ರೆ ಓನ್ಲಿ 7,000 will be given as loan. Margin requirement will, if reduced only to 1,000, then 9,000 may be loan may be granted on the asset, on that asset. ಮಾರ್ಜಿನ್ ರಿಕ್ವೈರ್ಮೆಂಟ್ ಅನ್ನ ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ಕ್ರೆಡಿಟ್ ಫ್ಲೋ ಅನ್ನ ಹೆಚ್ಚು ಕಡಿಮೆ ಮಾಡತಕ್ಕಂಥದ್ದು. ಮಾರ್ಜಿನ್, ಇಫ್ ವಿ ಇನ್ಕ್ರೀಸ್ ದ ಮಾರ್ಜಿನ್ ರಿಕ್ವೈರ್ಮೆಂಟ್ ರೇಟ್, ದೆನ್ ದ ಕ್ರೆಡಿಟ್ ಕಂಟ್ರೋಲ್ ವಿಲ್ ಬಿ ದೇರ್. ಇಫ್ ವಿ ಡಿಕ್ರೀಸ್ ದ ಮಾರ್ಜಿನ್ ರಿಕ್ವೈರ್ಮೆಂಟ್ ರೇಟ್, ದೆನ್ expansion of the credit. So this is the one of the qualitative credit control techniques used by the RBI. And then the second credit control technique of the RBI is regulation of consumer credit. Regulation of consumer credit in the sense, under this method consumer credit supply is regulated through the hire purchase system, installment purchase system, in the sense the customers or the publics, when they purchase the durable goods or the luxury items, they take the loans from the banks. So that means if the RBI controls the regulation of consumer credit, when the RBI controls the consumer credit, then
by increasing the rate of interest. ಅಂದ್ರೆ ಕನ್ಸ್ಯೂಮರ್ ಕ್ರೆಡಿಟ್ ಕೊಡ್ತಕ್ಕಂತಹ ಐಟಮ್ಸ್ ಮೇಲೆ ಬ್ಯಾಂಕ್ ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಬಡ್ಡಿ ದರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ by increasing the installment amount, down payments, and by decreasing the number of installment and by increasing the amount of installment. ಈ ತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ the publics don't want to get the loans for the purchase of luxury items ಅಂತ ಹೇಳ್ಬೋದು. So when the rate of interest is decreased, then publics will automatically take loans for the purchase of luxury items. So, and also when that means the terms and conditions, that is down payment, when the down payment is decreased, then easily all the people want to buy the luxury items. So by this way, the regulation of consumer credit in the sense higher purchase system, installment purchase system ಇರತಕ್ಕಂತ terms and conditions ಅನ್ನ so liberalize ಮಾಡ್ತಕ್ಕಂಥದ್ದು, strict ಮಾಡ್ತಕ್ಕಂಥದ್ದು, tighten ಮಾಡ್ತಕ್ಕಂಥದ್ದು. by this way regulates the consumer credit ಅಂತ ಹೇಳ್ಬೋದು. ಇದು ಎರಡನೇ ತರಹದ ಒಂದು ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ಸ್. ಅಂಡ್ ದೆನ್ ಪಬ್ಲಿಸಿಟಿ. ಸೊ ಪ್ರಚಾರ ಮಾಡ್ತಕ್ಕಂಥದ್ದು, ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು ಅಂತಂದ್ರೆ, ಸೊ ಇಲ್ಲಿ ಆರ್ ಬಿ ಐ ಏನ್ ಮಾಡ್ತಾರೆ ಅಂದ್ರೆ, ಥ್ರೂ ದ ಸೆಂಟ್ರಲ್ ಬ್ಯಾಂಕ್, ದಟ್ ಇಸ್ ಆರ್ ಬಿ ಐ ಪಬ್ಲಿಷಸ್ ವೇರಿಯಸ್ ರಿಪೋರ್ಟ್ಸ್ ಸ್ಟೇಟಿಂಗ್ ದಟ್ ವಿಚ್ ಇಸ್ ಗುಡ್ ಅಂಡ್ ವಿಚ್ ಇಸ್ ಬ್ಯಾಡ್ ಟು ಅನ್ ಎಕಾನಮಿ. ಯಾವುದು ಒಂದು ಆರ್ಥಿಕತೆಗೆ ಒಳ್ಳೆಯದು, ಯಾವುದು ಆರ್ಥಿಕತೆಗೆ ಕೆಟ್ಟದು, ಅಂದ್ರೆ ಟು ವಿಚ್ ಸೆಕ್ಟರ್ ದ ಲೋನ್ಸ್ ಟು ಬಿ ಗಿವನ್ ಅಂಡ್ ಟು ವಿಚ್ ಸೆಕ್ಟರ್ಸ್ ಲೋನ್ ಶುಡ್ ನಾಟ್ ಬಿ ಗಿವನ್. ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು. ಸೊ ದ ಎಕಾನಮಿ, ದಿಸ್ ಪಬ್ಲಿಷ್ಡ್ ಇನ್ಫಾರ್ಮೇಶನ್ will be helpful to the commercial banks to direct, that means so to which sectors they have to give loans, they have to lend loans, and then to direct credit supply in the desired sectors. ಅಪೇಕ್ಷಿತ ವಲಯಗಳಿಗೆ ಸೊ ಹಣದ ಪೂರೈಕೆ ಮಾಡ್ತಕ್ಕಂಥದ್ದು ಅಥವಾ ಸಾಲದ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು, ಅನಪೇಕ್ಷಿತ ವಲಯಗಳಿಗೆ ಸಾಲದ ಪೂರೈಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಪ್ರಚಾರದ ಮೂಲಕ ಆರ್ ಬಿ ಐನವರು ಕ್ರೆಡಿಟ್ ಕಂಟ್ರೋಲ್ ಅನ್ನ ಮಾಡ್ತಕ್ಕಂಥದ್ದು ಮೂರನೇ ತರಹದ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ ಅಂತ ಹೇಳ್ಬೋದು. ದ ಫೋರ್ತ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ ಅಂಡರ್ ದ ಕ್ವಾಲಿಟೇಟಿವ್ ಮೆಥಡ್ಸ್ ಆರ್ credit rationing. That means credit rationing in the sense ಸಾಲ ಪಡಿತರ ಅಂತ ಕರಿತೀವಿ. ಇಲ್ಲಿ ಆರ್ ಬಿ ಐ restricts the amount of credit given to the commercial banks. ಸೊ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೆಂಟ್ರಲ್ ಬ್ಯಾಂಕ್ ಫಿಕ್ಸಸ್ ಮ್ಯಾಕ್ಸಿಮಮ್ ಸೀಲಿಂಗ್ ಅಮೌಂಟ್ಸ್. ಇಟ್ ಲಿಮಿಟ್ಸ್ ದ ಅಮೌಂಟ್ that will be given to the commercial banks in the form of loans and advances. Credit rationing. Central bank fixes maximum amount of loans and advances available to the commercial banks. RBI decreases the credit limit to control the flow of credit and increases the credit limit to expand the flow of credit. So ಇಲ್ಲಿ ಪಡಿತರ ಇದು ಏನಪ್ಪ ಅಂದ್ರೆ, ಸಾಲ ಪಡಿತರದಲ್ಲಿ ಯಾವಾಗ ಜಾಸ್ತಿ ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ರೆ ಹೆಚ್ಚಿನ ಒಂದು ಸಾಲದ ಸೌಲಭ್ಯಗಳು ಸಾರ್ವಜನಿಕರಿಗೆ ಸಿಗ್ತವೆ. ಸೊ ಇಲ್ಲಿ ಸಾಲ ಪಡಿತರ ಕಡಿಮೆ ಮಾಡಿದ್ರೆ, ಕಮರ್ಷಿಯಲ್ ಬ್ಯಾಂಕ್ ಸಿಗ್ತಕ್ಕಂತಹ ಸಾಲದ ಒಂದು ಅಮೌಂಟ್ ಕಡಿಮೆ ಮಾಡಿದ್ರೆ ಅವಾಗ ಫ್ಲೋ ಆಫ್ ಕ್ರೆಡಿಟ್ ಕಂಟ್ರೋಲ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಒನ್ ಮೋರ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ ಈಸ್ ಕಂಟ್ರೋಲ್ ಥ್ರೂ ಡೈರೆಕ್ಟಿವ್ಸ್. ನಿರ್ದೇಶನಗಳ ಮೂಲಕ ಫ್ಲೋ ಆಫ್ ಕ್ರೆಡಿಟ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅಂಡರ್ ದಿಸ್ ಮೆಥಡ್ ದ ಸೆಂಟ್ರಲ್ ಬ್ಯಾಂಕ್ ಇಶ್ಯೂ ದ ಫ್ರೀಕ್ವೆಂಟ್ ಡೈರೆಕ್ಷನ್ಸ್ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ನಿಯಮಿತವಾಗಿ ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳಿಗೆ ನಿರ್ದೇಶನಗಳನ್ನು ನೀಡುವುದರ ಮೂಲಕ ಅದು ಒಂದು ಸಾಲದ ಪ್ರಮಾಣ ನಗದು ಸಾಲ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು. ದೀಸ್ ಡೈರೆಕ್ಟಿವ್ಸ್ ಗೈಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಫ್ರೇಮಿಂಗ್ ದೇರ್ ಲೆಂಡಿಂಗ್ ಪಾಲಿಸೀಸ್. ಅವರು ಸಾಲದ ನೀತಿಗಳನ್ನು ರೂಪಿಸುವಲ್ಲಿ ಇವು ಹೆಲ್ಪ್ ಮಾಡ್ತವೆ ಈ ಡೈರೆಕ್ಟಿವ್ಸ್, ಆರ್ ಬಿ ಐ ಕೊಡ್ತಕ್ಕಂತಹ ಗೈಡ್ ಲೈನ್ಸ್. ಅಂಡ್ ದೆನ್ ಆರ್ ಬಿ ಐ ಗಿವ್ಸ್ ಡೈರೆಕ್ಷನ್ಸ್ ರಿಗಾರ್ಡಿಂಗ್ ಫಾರ್ ವಿಚ್ ಸೆಕ್ಟರ್ಸ್ ಆರ್ ದ ವಾಟ್ ಸೆಕ್ಟರ್ಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಟು ಗಿವ್ ಲೋನ್ಸ್ ಅಂಡ್ ಫಾರ್ ವಾಟ್ ಸೆಕ್ಟರ್ಸ್ ಲೋನ್ಸ್ ಆರ್ ನಾಟ್ ಟು ಬಿ ಗಿವನ್. ಯಾವ ವಲಯಗಳಿಗೆ ಕೊಡಬೇಕು ಆದ್ಯತೆಯನ್ನ ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ, ಯಾವ ವಲಯಗಳಿಗೆ ಆದ್ಯತೆಯನ್ನ ಕೊಡಬಾರದು ಅಂತಕ್ಕಂಥದ್ದನ್ನ ಇವು ನಿರ್ದೇಶನಗಳನ್ನು ಕೊಡುವುದರ ಮೂಲಕ ಒಂದು ಸಾಲ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು. ಕಂಟ್ರೋಲ್ ಥ್ರೂ ಡೈರೆಕ್ಟಿವ್ಸ್ ಅಂತ ಹೇಳ್ಬೋದು, ನಿರ್ದೇಶನಗಳ ಮೂಲಕ ಸಾಲ ನಿಯಂತ್ರಣ ಕ್ರಮ. ಒನ್ ಮೋರ್ ಕ್ರೆಡಿಟ್ ಕಂಟ್ರೋಲ್ ಟೆಕ್ನಿಕ್ ಇಸ್ ಡೈರೆಕ್ಟ್ ಆಕ್ಷನ್. ನೇರ ಕ್ರಮ ಅಂತ ಕರಿತೀವಿ. ಇಲ್ಲಿ ಡೈರೆಕ್ಟ್ ಆಕ್ಷನ್ ಅಲ್ಲಿ ದ ಆರ್ ಬಿ ಐ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ against the banks or the commercial banks which that means violate the RBI policy or the government guidelines or the government policy in lending. ಸೊ ಸಾಲ ನೀಡತಕ್ಕಂಥ ಸಂದರ್ಭದಲ್ಲಿ ಆರ್ ಬಿ ಐ ಪಾಲಿಸಿ ಅಥವಾ ಸರ್ಕಾರದ ನೀತಿಗಳನ್ನು ಉಲ್ಲಂಘನೆ ಮಾಡತಕ್ಕಂತಹ ಬ್ಯಾಂಕ್ಗಳ ವಿರುದ್ಧ ನೇರ ಕ್ರಮವನ್ನ ತೆಗೆದುಕೊಳ್ತಕ್ಕಂಥದ್ದು ಈ ಒಂದು ಕ್ರಮದಲ್ಲಿ ಡೈರೆಕ್ಟ್ ಆಕ್ಷನ್ ಇದರಲ್ಲಿ ಬರುತ್ತೆ. ಅಂಡರ್ ದಿಸ್ ಮೆಥಡ್ ದ ಆರ್ ಬಿ ಐ ಕ್ಯಾನ್ ಇಂಪೋಸ್ ಅನ್ ಆಕ್ಷನ್ ಅಗೇನ್ಸ್ಟ್ ಎ ಬ್ಯಾಂಕ್ ಇಫ್ ಸರ್ಟನ್ ಬ್ಯಾಂಕ್, ದಟ್ ಮೀನ್ಸ್ ಸರ್ಟನ್ ಬ್ಯಾಂಕ್ ಇಸ್ ನಾಟ್ ಫಾಲೋಡ್ ದ ಆರ್ ಬಿ ಐ ಗೈಡ್ಲೈನ್ಸ್, RBI directions. The RBI may refuse to rediscount that bank's bills of exchange or the securities.
ಯಾವ ಬ್ಯಾಂಕು RBI ನ ನಿರ್ದೇಶನಗಳನ್ನ ಅಥವಾ ನೀತಿಯನ್ನ ಉಲ್ಲಂಘನೆ ಮಾಡುತ್ತೋ ಆ ಬ್ಯಾಂಕಿಗೆ ಸಾಲ ಸೌಲಭ್ಯಗಳನ್ನ ನೀಡದೇ ಇರತಕ್ಕಂತಹ ಕ್ರಮವನ್ನ ತಗೋಬಹುದು RBI. ಅದ್ರ ಜೊತೆಗೆ ಮರು ಹಣಕಾಸನ್ನು ನೀಡದೇ ಇರತಕ್ಕಂತಹ ಒಂದು ಡೆಸಿಷನ್ ಅನ್ನು ತಗೋಬಹುದು, ಅಥವಾ ಅದರ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನ ರೀಡಿಸ್ಕೌಂಟ್ ಮರು ಉಟಾಯಿಸುವಿಕೆ ಅಥವಾ ಅದರ ಸೆಕ್ಯೂರಿಟೀಸ್ ಅನ್ನ ಆಧಾರವಾಗಿ ತಗೊಂಡು ಸಾಲ ಕೊಡ್ತಕ್ಕಂಥವನ್ನೆಲ್ಲವನ್ನ ಇದು ನಿಯಂತ್ರಣ ಮಾಡಬಹುದು. ಅಟ್ ಲಾಸ್ಟ್ RBI ಕ್ಯಾನ್ ಇವನ್ ಪುಟ್ ಎ ಬ್ಯಾನ್ ಆನ್ ದಟ್ ಕಮರ್ಷಿಯಲ್ ಬ್ಯಾಂಕ್. ಯಾವ ಬ್ಯಾಂಕು ಇದನ್ನ ವೈಲೇಟ್ ಮಾಡುತ್ತೋ ರೂಲ್ಸ್ ಗಳನ್ನ, ಆ ಬ್ಯಾಂಕ್ ಅನ್ನ ಬ್ಯಾನ್ ಮಾಡತಕ್ಕಂತಹ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಸಮೇತ RBI ಗೆ ಇದೆ. ಸೊ ಪರ್ಟಿಕ್ಯುಲರ್ ಬ್ಯಾಂಕ್ ಡಸ್ ನಾಟ್ ಫಾಲೋ ಇಟ್ಸ್ ಡೈರೆಕ್ಟಿವ್ಸ್ ಅಂಡ್ ವರ್ಕ್ ಅಗೇನ್ಸ್ಟ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಮಾನಿಟರಿ ಪಾಲಿಸಿ. ಹಣಕಾಸು ನೀತಿಯ ಒಂದು ಉದ್ದೇಶಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ತಕ್ಕಂತಹ ಬ್ಯಾಂಕ್ ಅನ್ನ ಬ್ಯಾನ್ ಮಾಡತಕ್ಕಂಥ ಕ್ರಮವನ್ನು ಸಮೇತ ತಗೋಬಹುದು. ನೇರ ಕ್ರಮ ಅಂತ ಕರಿತೀವಿ, ಡೈರೆಕ್ಟ್ ಆಕ್ಷನ್ ಅಂತ ಕರಿತೀವಿ. ಇದು ಒಂದು ಸಾಲ ನಿಯಂತ್ರಣ ಕ್ರಮ. Next one is, and the last is moral persuasion. Moral persuasion ಅಲ್ಲಿ ನೈತಿಕ ಒತ್ತಡವನ್ನ ಹೇರ್ತಕ್ಕಂಥದ್ದು RBI. ಇದು ಲೀಗಲ್ ಆಕ್ಷನ್ ಏನಲ್ಲ ಇದು. ಸೊ ಇದು ಇನ್ಫಾರ್ಮಲ್ ಆಕ್ಷನ್, ಅನೌಪಚಾರಿಕವಾಗಿರ್ತಕ್ಕಂತಹ ಒಂದು ಕ್ರಮ. ಇದು ಏನ್ ಮಾಡ್ತಾರೆ ಇದರಡಿ ಅಂತಂದ್ರೆ, moral persuasion is not a statutory obligation. Moral persuasion consists of various informal measures and non-legal methods used by the central bank to persuade the commercial banks to behave in a particular manner. ಅಂದ್ರೆ ಇವು ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸಿನ ಸಂಸ್ಥೆಗಳ ಮನವೊಲಿಸುತ್ತೆ RBI. ಸೊ ಇದು ಒಂದು ಲೀಗಲ್ ಆಕ್ಷನ್ ಏನಲ್ಲ ಅಥವಾ ಸ್ಟ್ಯಾಟ್ಯುಟರಿ ಆಕ್ಷನ್ ಅಲ್ಲ. ಅದಕ್ಕೆ ಮನವೊಲಿಸ್ತಕ್ಕಂಥದ್ದು, ಇಂತಹ ವಲಯಗಳಿಗೆ ಕೊಡಬಾರದು, ಇಂತಹ ವಲಯಗಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವೊಲಿಸ್ತಕ್ಕಂಥದ್ದು. ಸೆಂಟ್ರಲ್ ಬ್ಯಾಂಕ್ ಹ್ಯಾಸ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ಆಲ್ಮೋಸ್ಟ್ ಆಲ್ ಬ್ಯಾಂಕ್ಸ್. ಎಲ್ಲಾ ಬ್ಯಾಂಕ್ಗಳ ಮೇಲೆ RBI ತನ್ನ ಪ್ರಭಾವವನ್ನು ಹೊಂದೇ ಇರುತ್ತೆ. ಈ ತನ್ನ ಪ್ರಭಾವವನ್ನು ಬಳಸಿಕೊಂಡು ಅದು ಇಟ್ ಸೀಕ್ಸ್ ಟು ಗೆಟ್ ದ ಕೋಪರೇಷನ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ಸ್ in restricting the loans to non-productive activities or non-essential activities. ಅನಪೇಕ್ಷಿತ ಚಟುವಟಿಕೆಗಳಿಗೆ, ಅನುತ್ಪಾದಕ ಚಟುವಟಿಕೆಗಳಿಗೆ ಸಾಲ ಲಭ್ಯತೆ ಆಗದ ರೀತಿಯಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ನ ಮನವೊಲಿಸ್ತಕ್ಕಂಥದ್ದು ಇದರಡಿ ಬರುತ್ತೆ. ಅಂಡ್ ಲಿಬರಲೈಸಿಂಗ್ ದ ಲೋನ್ಸ್ ಟು ಸರ್ಟನ್ ಪ್ರಿಯಾರಿಟಿ ಸೆಕ್ಟರ್ಸ್. ಕೆಲವು ಆದ್ಯತಾ ವಲಯಗಳಿಗೆ ಸಾಲವನ್ನು ಕೊಡ್ತಕ್ಕಂತಹ ಒಂದು ಉತ್ತೇಜನ ಕ್ರಮಗಳು ಸಮೇತ ಇದರಡಿ ಬರ್ತವೆ. ಸೊ ದೀಸ್ ಆರ್ ಆಲ್ ದ qualitative credit control techniques that are undertaken by the RBI in order to control the flow of credit in an economy. Okay, with this that means with this we successfully completed the 6th session. Let us meet in the next session with one more concept, another concept. Okay, until then, have a nice day, have a good day.